ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಇರಾನ್ ಯುದ್ಧ ಹಾಗೂ ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನದಿಂದಾಗಿ ಅಡುಗೆ ಅನಿಲ ಆಮದಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಇದರಿಂದಾಗಿ ಕೇಂದ್ರ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ, ಎಸ್ಮಾ ಜಾರಿ ಮಾಡಿದ ಯಾಕೆ, ಯಾವೆಲ್ಲ ಕ್ರಮಗಳ ಮೂಲಕ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಅಷ್ಟು ಮಾತ್ರ ಅಲ್ಲ, ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಹಾಗೆಯೇ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡೋದನ್ನು, ಫಾಲೋ ಮಾಡೋದನ್ನು ಮರಿಬೇಡಿ. ಈಗಾಗಲೇ ಇರಾನ್ ಯುದ್ಧ ನಡೀತಾ ಇದೆ. ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನದಿಂದಾಗಿ ಅಡುಗೆ ಅನಿಲ ಆಮದಿಗೆ ತೀವ್ರ ಹೊಡೆತ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ದೇಶೀಯವಾಗಿ LPG ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಈ ನಿಟ್ಟಿನಲ್ಲಿ 1955ರ ಅಗತ್ಯ ವಸ್ತುಗಳ ಕಾಯ್ದೆಯಡಿ ಎಸ್ಮಾ ಆದೇಶ ಹೊರಡಿಸಿರುವ ಪೆಟ್ರೋಲಿಯಂ ಸಚಿವಾಲಯ ಪ್ರೊಪೇನ್ ಹಾಗೆಯೇ ಬ್ಯೂಟೇನ್ ಅನಿಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಕೇವಲ LPG ಉತ್ಪಾದನೆಗೆ ಮಾತ್ರ ಬಳಸಬೇಕು ಅಂತ ಸರ್ಕಾರಿ ಮತ್ತು ಖಾಸಗಿ ತೈಲ ಸಂಸ್ಕರಣಾಗಾರಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ಇದು ತುರ್ತು ಸೂಚನೆ. ಭಾರತಕ್ಕೆ ಅತಿ ಹೆಚ್ಚು ದ್ರವೀಕೃತ ನೈಸರ್ಗಿಕ ಅನಿಲ ಅಂದ್ರೆ LNG ಪೂರೈಸುವ ಕತಾರಲ್ಲಿ ಈಗಾಗಲೇ ನಡೀತಾ ಇರುವ ಸಂಘರ್ಷದಿಂದಾಗಿ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗೆ ತುತ್ತಾಗಿ ಉತ್ಪಾದನಾ ಘಟಕವನ್ನೇ ಮುಚ್ಚಿಬಿಟ್ಟಿದೆ. ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ನಿರ್ಬಂಧ ಹೇರಿರೋದ್ರಿಂದ ದಿನಕ್ಕೆ ಸುಮಾರು 60 MMSCMD ಅನಿಲ ಪೂರೈಕೆಯೂ ಕಟ್ಟಾಗಿದೆ. ಗಲ್ಫ್ ಪ್ರದೇಶದಲ್ಲಿ ಯುದ್ಧದ ಪರಿಣಾಮ ತೈಲ ಮತ್ತು ಗ್ಯಾಸ್ನ ಸರಬರಾಜು ಜಗತ್ತಿನಾದ್ಯಂತ ಅಸ್ತವ್ಯಸ್ತ ಆಗಿರುವುದಕ್ಕೆ ಮುಖ್ಯ ಕಾರಣ ಹಾರ್ಮುಜ್ ಸಮುದ್ರ ಮಾರ್ಗ. ಗಲ್ಫ್ ದೇಶಗಳಿಂದ ತೈಲ ಮತ್ತು ಗ್ಯಾಸ್ ಆಗುವ ಪ್ರಮುಖ ಮಾರ್ಗ ಇದು. ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂತಾನೆ ಹೇಳಲಾಗುತ್ತೆ. ಈ ಮಾರ್ಗದ ಮೂಲಕ ಜಗತ್ತಿನ ಸುಮಾರು 80% ತೈಲ ಮತ್ತು LNG ಸಾಗುತ್ತೆ. ಈಗಾಗಲೇ ಇಲ್ಲಿ ಹಡಗು ಸಂಚಾರ ಕಡಿಮೆಯಾಗಿದೆ ಅಥವಾ ನಿಂತೇ ಹೋಗಿದೆ ಅಂತಾನೆ ನಾವು ಹೇಳಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ಭಾರತ ಆಲ್ಮೋಸ್ಟ್ ಗಲ್ಫ್ ರಾಷ್ಟ್ರಗಳ ಮೇಲೆ 80-90% ದೇಶಗಳಿಂದ ಈ ಒಂದು ಗ್ಯಾಸನ್ನು ಆಮದು ಮಾಡಿಕೊಳ್ಳಿರೋದ್ರಿಂದ ಈಗ ಇದು ಸ್ಟಾಪ್ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಭಾರತ ವಿದ್ಯುತ್, ರಸಗೊಬ್ಬರ, CNG ಹಾಗೆಯೇ ಕೈಗಾರಿಕಾ ಬಳಕೆಗಾಗಿ ನಿತ್ಯ 195 ದಶಲಕ್ಷ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ನೈಸರ್ಗಿಕ ಅನಿಲವನ್ನು ಬಳಸ್ತಾ ಇದ್ದು, ಇದರಲ್ಲಿ ಅರ್ಧದಷ್ಟು ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ಗಳೀಗ ಸಿಗ್ತಾ ಇಲ್ಲ. ಹೋಟೆಲ್ಗಳು ರಾಜ್ಯದಲ್ಲೂ ಮುಚ್ಚುವ ಪರಿಸ್ಥಿತಿ ಇದೆ. ಕರ್ನಾಟಕದಲ್ಲಿ ಏಜೆನ್ಸಿಗಳು ಸಿಲಿಂಡರ್ ಪೂರೈಕೆಯನ್ನೇ ಸಂಪೂರ್ಣವಾಗಿ ನಿಲ್ಲಿಸಿದೆ. ಇದು ಎಲ್ಲ ಚೈನ್ ಲಿಂಕ್ ಆಗಿ ಎಲ್ಲದರ ಮೇಲೂ ಪರಿಣಾಮ ಬೀರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಇನ್ನು ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ 1955 ಅಗತ್ಯ ಸರಕುಗಳ ಕಾಯ್ದೆ ಅನ್ನೋದು ಇಂಡಿಯಾ ಸರ್ಕಾರ ಜಾರಿಗೆ ತಂದ ಮಹತ್ವದ ಕಾನೂನು. ಈ ಕಾಯ್ದೆಯ ಉದ್ದೇಶ ದೇಶದಲ್ಲಿ ಅಗತ್ಯ ವಸ್ತುಗಳ ಲಭ್ಯತೆ ಇರುವ ಹಾಗೆ ನೋಡ್ಕೊಳ್ಳೋದು, ನ್ಯಾಯಸಮ್ಮತವಾದ ಬೆಲೆ ಸಿಗುವ ಹಾಗೆ ಮಾಡೋದು, ಯಾವುದಾದ್ರೂ ಸಂಗ್ರಹದ ನಿಯಂತ್ರಣವನ್ನು ಖಚಿತಪಡಿಸುವುದು. ಈ ಕಾಯ್ದೆ 1955ರಲ್ಲಿ ಜಾರಿಗೆ ಬಂತು. ದೇಶದಲ್ಲಿ ಜನರಿಗೆ ಅಗತ್ಯವಾದ ವಸ್ತುಗಳು ಯಾವುದೇ ಕಾರಣಕ್ಕೂ ಅಭಾವ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಸರ್ಕಾರಕ್ಕೆ ಒಂದು ವಿಶೇಷ ಅಧಿಕಾರ ಇರುತ್ತೆ. ವ್ಯಾಪಾರಿಗಳು ಅತಿಯಾಗಿ ಸಂಗ್ರಹಣೆ ಮಾಡೋದಾಗಿರುವುದು ಅಥವಾ ಕೃತಕ ಬೆಲೆ ಏರಿಕೆ ಮಾಡೋದು, ಇವೆಲ್ಲವನ್ನು ತಪ್ಪಿಸೋದಕ್ಕೆ ಈ ಕಾಯ್ದೆಯನ್ನು ಬಳಸಲಾಗುತ್ತೆ. ಮಧ್ಯಪ್ರಾಚ್ಯ ಸಂಘರ್ಷದಿಂದ LPG ಮತ್ತು ಗ್ಯಾಸಿನ ಸರಬರಾಜು ಕಡಿಮೆಯಾಗಿರುವ ಭೀತಿ ಇದ್ದಿದ್ದರಿಂದ ಜನರಿಗೆ ಕುಕ್ಕಿಂಗ್ ಗ್ಯಾಸ್ ಕೊರತೆ ಆಗದ ಹಾಗೆ ಭಾರತ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಈಗಾಗಲೇ LPG ಮತ್ತು ಗ್ಯಾಸಿನ ಪೂರೈಕೆ ಮೇಲೆ ಒತ್ತಡ ಬಂದಿರುವ ಕಾರಣಕ್ಕಾಗಿಯೇ ಈ ತೈಲ ಗ್ಯಾಸಿನ ಆಮದಿನ ಸರಪಳಿ ಅಸ್ತವ್ಯಸ್ತ ಆಗಿರೋದು. ಜನರಿಗೆ ಅಗತ್ಯ ಇಂಧನ ಸೇವೆಗಳು ನಿಲ್ಲದ ಹಾಗೆ ನೋಡ್ಕೊಳ್ಳೋದಕ್ಕೆ ಸರ್ಕಾರ ಈಗ ಎಸ್ಮಾವನ್ನ ಜಾರಿ ಮಾಡಿ ಈ ಕ್ರಮ ತೆಗೆದುಕೊಂಡಿದೆ. ಕಾರಣ ಕೃತಕ ಅಭಾವ ಸೃಷ್ಟಿಯಾಗಿರುವುದು. ಬೆಲೆ ಏರಿಕೆಗೆ ಕಡಿವಾಣ ಹಾಕಿರೋದ್ರ ಮೂಲಕ ತೈಲ ಕಂಪನಿಗಳಿಗೂ ಕೂಡ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನ ಜಾರಿ ಮಾಡಿದೆ. ಹೆಚ್ಚುವರಿ ಉತ್ಪಾದನೆಯ ಗ್ಯಾಸನ್ನ ಅಡುಗೆ ಅನಿಲಕ್ಕಾಗಿ ಬಳಸೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳು ಏನು ಅಂತ ನೋಡೋದಾದ್ರೆ, ಈಗಾಗಲೇ ರಿಫೈನರಿಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. LPG ಉತ್ಪಾದನೆ ಹೆಚ್ಚಿಸಬೇಕು. ಪ್ರೊಪೇನ್ ಮತ್ತು ಬ್ಯೂಟೇನ್ ಅನ್ನ ಪೆಟ್ರೋಕೆಮಿಕಲ್ ಉತ್ಪಾದನೆಗೆ ಬಳಸಬಾರದು. ಗೃಹ ಬಳಕೆಯ ಕುಕ್ಕಿಂಗ್ ಗ್ಯಾಸ್ಗೆ ಪ್ರಾಥಮಿಕ ಆದ್ಯತೆ ಕೊಡಬೇಕು. ನ್ಯಾಚುರಲ್ ಗ್ಯಾಸ್ ಪೂರೈಕೆಯನ್ನು ಪ್ರಯಾರಿಟಿ ಸೆಕ್ಟರ್ಸ್ಗೆ ಡೈವರ್ಟ್ ಮಾಡಬೇಕು. ಈ ಒಂದು ಎಸ್ಮಾ ಕಾಯ್ದೆ ಪ್ರಕಾರ ಮೂಲಸೌಕರ್ಯ ಪೂರೈಕೆಗೆ ಆದ್ಯತೆ ಕೊಡಬೇಕು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಲಭ್ಯತೆ, ಪೂರೈಕೆ, ಸರಬರಾಜಿಗೆ ಈ ಎಸ್ಮಾವನ್ನ ಜಾರಿ ಮಾಡಲಾಗಿದ್ದು, ಅಡುಗೆ ಅನಿಲಕ್ಕೆ ಆದ್ಯತೆಯನ್ನು ಕೊಟ್ಟು ಉಳಿದ ಬಳಕೆಗೆ ಕಡಿವಾಣ ಹಾಕಲಾಗಿದೆ. ಗೃಹ ಬಳಕೆ ಗ್ಯಾಸ್ ವಾಹನಗಳ CNGಗೆ ಅಡ್ಡಿಪಡಿಸುವಂತಿಲ್ಲ. ಗೃಹ ಬಳಕೆ ಗ್ಯಾಸ್ ವಾಹನಗಳಿಗೆ CNG 100% ಪೂರೈಕೆ ಆಗಬೇಕು. ಟೀ ಫ್ಯಾಕ್ಟರಿ, ಉತ್ಪಾದನಾ ವಲಯ, ಕೈಗಾರಿಕೆಗಳಿಗೆ 80% ಪೂರೈಕೆ ಆಗಬೇಕು. ರಸಗೊಬ್ಬರ ಫ್ಯಾಕ್ಟರಿಗಳಿಗೆ 70% ಪೂರೈಕೆಯಾದರೆ ಸಂಸ್ಕರಣಾ ಘಟಕಗಳು, ಕೆಮಿಕಲ್ ಕಂಪನಿಗಳಿಗೆ 35% ಕಡಿತ ಮಾಡಲಾಗಿದೆ. ಸೊ ಕೇಂದ್ರ ಸರ್ಕಾರಕ್ಕೆ ತೈಲ ಕಂಪನಿಗಳು
ಅಧಿಕಾರಿಗಳು ಕಾಲಕಾಲದ ವರದಿಯನ್ನ ಕೊಡಬೇಕು ಅನ್ನೋ ಸೂಚನೆ ಕೊಡಲಾಗಿದೆ. ಉತ್ಪಾದನೆ, ಸರಬರಾಜು, ಪೂರೈಕೆ ಬಗ್ಗೆ ಕೇಂದ್ರಕ್ಕೆ ವರದಿ ಕೊಡಬೇಕು. ತೈಲ ಕಂಪನಿಗಳ ವ್ಯವಹಾರಗಳ ಮೇಲೆ ಕೇಂದ್ರದ ಪ್ರತಿನಿಧಿಯೊಬ್ಬರಿಂದ ನಿಗಾವನ್ನ ಇಡಲಾಗುತ್ತೆ. ಇನ್ನು ಕೊರತೆ, ಕೃತಕ ಅಭಾವ ಕಂಡು ಬಂದರೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ. ದೇಶದ ನಾಗರಿಕನ ಆಹಾರ ಭದ್ರತೆಗೆ ಧಕ್ಕೆ ತಂದರೆ ಕ್ರಮವನ್ನು ಕೈಗೊಳ್ಳುವುದು ನಿಶ್ಚಿತ ಅಂತ ಹೇಳಿ ಸರ್ಕಾರ ಹೇಳಿದೆ. ಇದು ಗ್ಯಾಸಿನ ಪೂರೈಕೆ ನಿರಂತರವಾಗಿರಲು ತೆಗೆದುಕೊಂಡಂತಹ ಅತ್ಯಂತ ದಿಟ್ಟ ತುರ್ತು ಕ್ರಮ ಅಂತಾನೆ ಹೇಳಬೇಕಾಗುತ್ತೆ. ಇದು LPG ಮತ್ತು ನ್ಯಾಚುರಲ್ ಗ್ಯಾಸ್ ಪೂರೈಕೆಯನ್ನ ನಿರಂತರವಾಗಿ ಇರೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇನ್ನು ಈಗಾಗಲೇ ಈ ಒಂದು ಕಾಯ್ದೆಯನ್ನು ಜಾರಿ ಮಾಡಿದಾರಲ್ಲ, ಅದರ ಪ್ರಮುಖ ಉದ್ದೇಶಗಳನ್ನು ನಾವು ನೋಡೋದಾದ್ರೆ ಅಗತ್ಯ ಸರಕುಗಳ ಸಮರ್ಪಕ ಪೂರೈಕೆ ಖಚಿತಪಡಿಸೋದು, ಅನ್ಯಾಯದ ಬೆಲೆ ಏರಿಕೆಯನ್ನು ತಡೆಯೋದು, ಸಂಗ್ರಹ ಮಾಡೋದು ಅಥವಾ ಬ್ಲ್ಯಾಕ್ ಮಾರ್ಕೆಟಿಂಗ್ ಅನ್ನ ಕಂಟ್ರೋಲ್ ಮಾಡುವಂತಹ ಹಿನ್ನೆಲೆಯಲ್ಲಿ ಜನರಿಗೆ ಸಮಂಜಸ ಬೆಲೆಯಲ್ಲಿ ವಸ್ತುಗಳು ದೊರಕುವಂತೆ ಮಾಡೋದು ಇದರ ಪ್ರಮುಖ ಉದ್ದೇಶ. ಅಗತ್ಯ ಸರಕುಗಳು ಅಂದ್ರೆ ಏನು? ಈ ಕಾಯ್ದೆಯ ಅಡಿಯಲ್ಲಿ ಸರ್ಕಾರ ಕೆಲವು ವಸ್ತುಗಳನ್ನು ಎಸೆನ್ಷಿಯಲ್ ಕಮೋಡಿಟೀಸ್ ಅಂತ ಘೋಷಣೆ ಮಾಡಬಹುದು. ಉದಾಹರಣೆಗೆ ಆಹಾರ ಧಾನ್ಯಗಳು, ಅಕ್ಕಿ, ಗೋಧಿ ಹೀಗೆ, ಅಥವಾ ಸಕ್ಕರೆ, ಬೇಳೆ, ತೈಲ ಬೀಜಗಳು, ಅಡುಗೆ ಎಣ್ಣೆ, ರಸಗೊಬ್ಬರ, ಔಷಧಿಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ಗ್ಯಾಸ್, ಕಚ್ಚಾ ತೈಲಗಳನ್ನು ಈಗ ಎಸೆನ್ಷಿಯಲ್ ಕಮೋಡಿಟೀಸ್ ಅಂತಾನೆ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಇನ್ನು ಸರ್ಕಾರಕ್ಕೆ ಈ ಎಸ್ಮಾ ಜಾರಿ ಮಾಡುವ ಸಂದರ್ಭದಲ್ಲಿ ಇರುವಂತಹ ಅಧಿಕಾರಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಈ ಕಾಯ್ದೆಯಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕೆಲವು ವಿಶೇಷ ಅಧಿಕಾರಗಳಿವೆ. ವಸ್ತುಗಳ ಗರಿಷ್ಠ ಬೆಲೆಯನ್ನು ನಿಗದಿ ಮಾಡೋದು, ಸಂಗ್ರಹ ಮಿತಿಯನ್ನು ನಿಗದಿ ಮಾಡೋದು, ಉತ್ಪಾದನೆ, ಪೂರೈಕೆ ಹಾಗೆಯೇ ವಿತರಣೆಯನ್ನು ನಿಯಂತ್ರಣ ಮಾಡೋದು, ರೈಡ್ ಮಾಡುವಂಥದ್ದು ಅಥವಾ ಸೀಸ್ ಮಾಡುವ ಅಧಿಕಾರ ಕೂಡ ಇದೆ. ಜೊತೆಗೆ ಪರವಾನಗಿಯ ವ್ಯವಸ್ಥೆ ಅಂದರೆ ಲೈಸೆನ್ಸ್ ಅನ್ನು ಕೊಡಬಹುದು, ತೆಗೆಯಬಹುವಂತಹ ಒಂದು ಅಧಿಕಾರ ಕೂಡ ಇದೆ. ಒಂದು ವೇಳೆ ಈ ಕಾಯ್ದೆಯನ್ನು ಉಲ್ಲಂಘಿಸಿದರೆ ಜೈಲು ಶಿಕ್ಷೆ ಗ್ಯಾರಂಟಿ. ಕೆಲ ಸಂದರ್ಭಗಳಲ್ಲಿ 7 ವರ್ಷಗಳವರೆಗೂ ಕೂಡ ಶಿಕ್ಷೆಯನ್ನು ವಿಧಿಸಬಹುದು, ದಂಡವನ್ನು ವಿಧಿಸಬಹುದು, ಸಂಗ್ರಹಿಸಿದ ಸರಕುಗಳನ್ನು ಸೀಸ್ ಮಾಡುವುದಕ್ಕೂ ಕೂಡ ಅವಕಾಶ ಇದೆ. ಸೊ ಈ ಪ್ರಕರಣಗಳು ಸಾಮಾನ್ಯವಾಗಿ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಫೆನ್ಸ್ನ ಅಡಿಯಲ್ಲಿ ದಾಖಲಾಗುತ್ತೆ. ಹಾಗಾಗಿ ಸರ್ಕಾರ ಈಗ ದಿಟ್ಟ ಕ್ರಮವನ್ನು ಕೈಗೊಂಡಿದೆ. ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲಿ ಏನೆಲ್ಲ ಪರ್ಯಾಯ ಮಾರ್ಗಗಳನ್ನು ಅನುಸರಿಸುತ್ತೆ, ಯಾವ ರೀತಿಯಾಗಿ ಸರ್ಕಾರ ಈಗಾಗಲೇ ತೆಗೆದುಕೊಂಡಂತಹ ಎಸ್ಮಾವನ್ನು ಜಾರಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಎಲ್ಲವನ್ನ ಕೂಡ ಸರಿಯಾಗಿ ನಿಭಾಯಿಸುತ್ತೆ ಅನ್ನೋದು ಕಾದು ನೋಡಬೇಕು. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.